ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KAS, PSI, ಗ್ರೂಪ್ ಸಿ ಮತ್ತು PC ಬ್ಯಾಚ್ಗಳು ಪ್ರತ್ಯೇಕವಾಗಿ ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕ ಮಾಡುವುದರ ಮೂಲಕ ನಿಮ್ಮ ಯಾವುದೇ ಕ್ವೇರೀಸ್ಗಳು, ಡೌಟ್ಸ್ಗಳು ಇದ್ದರೆ ಕ್ಲಿಯರ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತು ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಎಲ್ಲ ಆಕಾಂಕ್ಷಿಗಳೊಂದಿಗೆ ಈ ಕಂಟೆಂಟನ್ನು ಶೇರ್ ಮಾಡಿ. ನಿಮ್ಮ ಯಾವುದೇ ಕ್ವೇರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಪುನೀತ್ ಸಾಗರ್ ಅನ್ನುವ ಒಂದು ಅಭಿಯಾನ ಈ ಕೆಳಗಿನ ಯಾವ ಸಂಸ್ಥೆಗಳ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆ ಪತ್ರ ಸಹಿ ಮಾಡುವುದರೊಂದಿಗೆ ಪ್ರಾರಂಭವಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ NCC ಆ್ಯಂಡ್ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. NCC ಅಂತಂದರೆ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ. ಆಪ್ಷನ್ 2 NCC ಆ್ಯಂಡ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಆಪ್ಷನ್ 3 ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSS ಆ್ಯಂಡ್ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಅಥವಾ ಆಪ್ಷನ್ 4 NSS ಆ್ಯಂಡ್ UNDP ಅಂತ ಇದೆ. ಸರಿಯಾದ ಉತ್ತರ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಮತ್ತು ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ NCC ಈ ಎರಡು ಸಂಸ್ಥೆಗಳ ನಡುವೆ ಒಂದು ತಿಳುವಳಿಕೆ ಪತ್ರವನ್ನು ಸಹಿ ಮಾಡುವುದರ ಮೂಲಕ ಈ ಬೀಚ್ಗಳ ಪ್ರದೇಶದಲ್ಲಿ ಈ ಒಂದು ತ್ಯಾಜ್ಯವನ್ನು ಅಥವಾ ವೇಸ್ಟನ್ನು ಕಲೆಕ್ಟ್ ಮಾಡಿ ಅದನ್ನು ಸಂಗ್ರಹಣೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ, ಅಭಿಯಾನವನ್ನು ಪುನೀತ್ ಸಾಗರ್ ಅನ್ನುವ ಒಂದು ಹೆಸರಿನಿಂದ. ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ನಿಂದ 2021 ಡಿಸೆಂಬರ್ 1ರಂದು ಈ ಪುನೀತ್ ಸಾಗರ್ ಅನ್ನುವ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಈ ಪ್ಲಾಸ್ಟಿಕ್ ಮತ್ತು ಇತರ ತ್ಯಾಜ್ಯ ವಸ್ತುಗಳಿಂದ ಸಮುದ್ರ ತೀರವನ್ನು ಅಂದರೆ ಬೀಚಸ್ಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಈ ಸ್ವಚ್ಛತೆಯ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಅಭಿಯಾನವನ್ನು ಪುನೀತ್ ಸಾಗರ್ ಅನ್ನುವ ಹೆಸರಿನಲ್ಲಿ ಪ್ರಾರಂಭ ಮಾಡಲಾಗಿತ್ತು. ರೀಸೆಂಟಾಗಿ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಥವಾ UNEP ಅಂತ ಏನು ಕರಿತೇವೆ ಆ ಒಂದು ಸಂಸ್ಥೆಯಿಂದ ಮತ್ತು ರಾಷ್ಟ್ರೀಯ ಕ್ಯಾಡೆಟ್ ಕಾರ್ಪ್ಸ್ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ಗಳ ಒಂದು ಸಂಸ್ಥೆಯ ನಡುವೆ ಒಂದು ತಿಳುವಳಿಕೆ ಪತ್ರವನ್ನು ಅಂದರೆ MOU ಅನ್ನು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಸಹಿ ಮಾಡಲಾಯಿತು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರ ಎದುರಿಗೆ. ಸೊ ನೆನ್ಪಿಟ್ಕೊಳ್ಳಿ, ಪುನೀತ್ ಸಾಗರ್ ಅನ್ನುವ ಅಭಿಯಾನ ಬೀಚಸ್ಗಳನ್ನು ಕ್ಲೀನ್ ಮಾಡುವಂತಹ ಒಂದು ಅಭಿಯಾನವಾಗಿದೆ. ಇದನ್ನು ಪ್ರಾರಂಭ ಮಾಡಿದಂತಹ ವರ್ಷ ಡಿಸೆಂಬರ್ 2021. ಆನ್ಸರನ್ನು ಕರೆಕ್ಟಾಗಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಇವತ್ತಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು I2U2 ಅನ್ನುವ ಒಂದು ಗುಂಪುಗಳ ಸದಸ್ಯತ್ವವನ್ನು ಪಡೆದಿಲ್ಲ ಅಂತ ಪ್ರಶ್ನೆ ಇದೆ. I2U2 ಗ್ರೂಪಿಂಗ್ನ ಪಾರ್ಟಿಸಿಪೇಷನ್ ಅಥವಾ ಮೆಂಬರ್ಶಿಪ್ಪನ್ನು ಯಾವ ರಾಷ್ಟ್ರ ಹೊಂದಿಲ್ಲ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಇಸ್ರೇಲ್, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, USA ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ನೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ರಾಷ್ಟ್ರ I2U2 ಗ್ರೂಪಿಂಗ್ಸ್ನ ಸದಸ್ಯರಲ್ಲ ಅಂತ ಪ್ರಶ್ನೆ ಇದೆ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ವರ್ಷದಲ್ಲಿ ಕರ್ನಾಟಕ ಸರ್ಕಾರದಿಂದ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1956, 1971, 1992 ಅಥವಾ 2006 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 1992ನೇ ವರ್ಷದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಯಿತು ಕರ್ನಾಟಕ ಸರ್ಕಾರದಿಂದ. ಸೊ ಇದರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಕರ್ನಾಟಕದ ರಾಜರತ್ನರಾದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಸರ್ಕಾರದಿಂದ 67ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪ್ರದಾನ ಮಾಡಲಾಯಿತು. ಸೊ ಇದು ಕಾಂಟೆಕ್ಸ್ಟ್ನಲ್ಲಿತ್ತು. ಈ ಕರ್ನಾಟಕ ರತ್ನ ಪ್ರಶಸ್ತಿಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಪೂರ್ಣ ಬೆಳ್ಳಿ ಫಲಕ
ಮತ್ತು 50 ಗ್ರಾಂ ಚಿನ್ನದ ಪದಕವನ್ನು ಈ ಪ್ರಶಸ್ತಿ ವಿಜೇತರಿಗೆ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರಿಗೆ ನೀಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಈ ಪುನೀತ್ ರಾಜ್ಕುಮಾರ್ ಅವರ ವೈಫ್ ಆದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅವರ ಸಹೋದರ ಶಿವರಾಜ್ ಕುಮಾರ್ ಅವರ ಒಂದು ಉಪಸ್ಥಿತಿಯಲ್ಲಿ ಅಂತಂದರೆ ಅವರ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಸರ್ಕಾರ ನೀಡಿ ಗೌರವಿಸಿತು. ಸೊ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಗೌರವವಾಗಿದ್ದು ಯಾವುದೇ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಅಸಾಧಾರಣವಾದಂತಹ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಅನ್ನು ನೀಡಿದಂತಹ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 1992ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಂತಹ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಎಸ್ ಬಂಗಾರಪ್ಪ ಅವರ ಸಂದರ್ಭದಲ್ಲಿ ಈ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಯಿತು. ಸೊ ವೆರಿ ಇಂಪಾರ್ಟೆಂಟ್, 1992ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸೊ ಇಲ್ಲಿಯವರೆಗೆ 10 ಜನರಿಗೆ 10 ಸಾಧಕರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮೊದಲ ಬಾರಿಗೆ 1992ರಲ್ಲಿ 2 ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಒಂದು ಸಾಧನೆಗಾಗಿ, ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ರಂಗದಲ್ಲಿ ಮಾಡಿದಂತಹ ಸಾಧನೆಗಾಗಿ. ಸೊ 1992ರಲ್ಲಿ ಸ್ಥಾಪನೆಯಾದಂತಹ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಗಿತ್ತು. ಅದಾದ ನಂತರ 1999ರಲ್ಲಿ ಎಸ್ ನಿಜಲಿಂಗಪ್ಪ ಅವರಿಗೆ ರಾಜಕೀಯ ಕ್ಷೇತ್ರಕ್ಕಾಗಿ ಮಾಡಿದಂತಹ ಒಂದು ಸಾಧನೆಗಾಗಿ ಇವರಿಗೆ ಗೌರವವನ್ನು ನೀಡಲಾಯಿತು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು. ನಂತರ 2000ನೇ ಇಸ್ವಿಯಲ್ಲಿ ವಿಜ್ಞಾನಿಯಾದಂತಹ CNR ರಾವ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಂತರ ಈ ಮೆಡಿಕಲ್ ಫೀಲ್ಡ್ನಲ್ಲಿ ಅಚೀವ್ಮೆಂಟ್ ಮಾಡಿದಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ 2001ರಲ್ಲಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. 2005ರಲ್ಲಿ ಭೀಮ್ಸೇನ್ ಜೋಶಿ ಅವರಿಗೆ ಸಂಗೀತ ಕ್ಷೇತ್ರಕ್ಕೆ ಮಾಡಲಾದಂತಹ ಸಾಧನೆಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ನಂತರ 2007ರಲ್ಲಿ ಸಿದ್ಧಗಂಗಾ ಶ್ರೀ ಶಿವಕುಮಾರ್ ಸ್ವಾಮಿ ಅವರಿಗೆ ಸಮಾಜ ಸೇವೆಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. 2008ರಲ್ಲಿ ಜವರೇಗೌಡ ಅವರಿಗೆ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಮಾಡಲಾದಂತಹ ಈ ಒಂದು ಕ್ಷೇತ್ರದಲ್ಲಿ ಮಾಡಲಾದಂತಹ ಸಾಧನೆಗೆ ಇವರಿಗೆ 2008ರಲ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು. 2009ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸಮಾಜ ಸೇವೆಗಾಗಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಅದಾದ ನಂತರ 13 ವರ್ಷಗಳ ನಂತರ 2022ರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿಗೆ ಈ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಿನಿಮಾ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಮಾಡಲಾದಂತಹ ಸಾಧನೆಗಾಗಿ ಈ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ. ಇದು ಕರ್ನಾಟಕದ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಪಡೆದಂತಹ ಈ 10 ಮಹನೀಯರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ರೀಸೆಂಟಾಗಿ 10ನೇ ಸಾಧಕರು ಯಾರು ಅಂತಂದರೆ 2022ರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದಿಂದ ನೀಡಿ ಗೌರವಿಸಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯೂ ಕೂಡ ಒಂದು ಪ್ರಶಸ್ತಿಯ ಬಗ್ಗೆ ಇದ್ದು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರೀಸೆಂಟಾಗಿ ನವೆಂಬರ್ 1ರಂದು ನೀಡಲಾಯಿತು. ಸೊ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 1956, 1966, 1976 ಅಥವಾ ಆಪ್ಷನ್ 4 2006 ಅಂತ ಇದೆ. ಸರಿಯಾದ ಉತ್ತರ 1966ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಈಗ ಜಸ್ಟ್ ನಾವು ಲಾಸ್ಟ್ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದಂತೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 1992ರಲ್ಲಿ ಪ್ರಾರಂಭ ಮಾಡಲಾಯಿತು. ಅದಕ್ಕಿಂತ ಮುಂಚೆಯೇ ಅಂದರೆ 1966ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಲು ಪ್ರಾರಂಭ ಮಾಡಲಾಗಿತ್ತು. ಸೊ 67ನೇ ವರ್ಷದಲ್ಲಿ 67 ಸಾಧಕರಿಗೆ ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಈ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಮಾಜಿ ಅಧ್ಯಕ್ಷರಾದಂತಹ ಕೆ ಶಿವನ್ ಅವರು ಮತ್ತು ಸಿನಿಮಾ ರಂಗದ ನಟರಾದಂತಹ ದತ್ತಣ್ಣ, ಅವಿನಾಶ್ ಮತ್ತು ಈ ಕಿರುತೆರೆಯ ನಟರಾದಂತಹ ಸಿ ಕೈ ಚಂದ್ರು ಅವರಿಗೆ ಈ ಒಂದು ಕರ್ನಾಟಕ ರಾಜ್ಯೋತ್ಸವದ 67ನೇ ವರ್ಷದ ಸಂದರ್ಭದಲ್ಲಿ 67 ವರ್ಷ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ.
ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ಮುಖ್ಯಮಂತ್ರಿ ಅವರು ಬೆಂಗಳೂರಿನಲ್ಲಿ ನಡೆಯುವಂತಹ ಒಂದು ಸಮಾರಂಭದಲ್ಲಿ ಈ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಸಾಧಕರಿಗೆ ನೀಡುತ್ತಾರೆ. ಈ ಪ್ರತಿ ವರ್ಷ ನೀಡುವಂತಹ ಈ ಒಂದು ಪ್ರಶಸ್ತಿಯನ್ನು, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪಡೆಯುವಂತಹ ವಿಜೇತರಿಗೆ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನ, 20 ಗ್ರಾಂ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುತ್ತೆ. ಅಷ್ಟೇ ಅಲ್ಲ, ಈ ರಾಜ್ಯೋತ್ಸವ ಪ್ರಶಸ್ತಿಗೆ ಪೂರಕವಾಗಿ ಈ ಹಿಂದೆ ಅರ್ಹ ಪ್ರಶಸ್ತಿ ವಿಜೇತರಿಗೆ ವಾಣಿಜ್ಯ ಭೂಮಿಯನ್ನು, ಕಮರ್ಷಿಯಲ್ ಲ್ಯಾಂಡನ್ನು ಕೂಡ ಕರ್ನಾಟಕ ಸರ್ಕಾರದಿಂದ ಮಂಜೂರು ಮಾಡಲಾಗಿತ್ತು. ಇದೇ ಮೊದಲ ಬಾರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಲು ಒಂದು ತಜ್ಞರ ಕಮಿಟಿಯನ್ನು ಅಥವಾ ತಜ್ಞರ ಸಮಿತಿಯನ್ನು ಫಾರ್ಮ್ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದಿಂದ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ವಿವಿಧ ಕ್ಷೇತ್ರಗಳಲ್ಲಿ ಮಾಡಲಾದಂತಹ ಒಂದು ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವ ಒಂದು ಉದ್ದೇಶದಿಂದ ಈ ಎಕ್ಸ್ಪರ್ಟ್ ಕಮಿಟಿಯನ್ನು ಕರ್ನಾಟಕ ಗೌರ್ಮೆಂಟ್ನಿಂದ ಫಾರ್ಮ್ ಮಾಡಲಾಯಿತು. ಸೊ ನವೆಂಬರ್ 1ರಂದು ಈ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ಇನ್ನು ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಇದು ಕರ್ನಾಟಕದ 2ನೇ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿಯಾಗಿದೆ. ಮೊದಲನೇದು ಕರ್ನಾಟಕ ರತ್ನ ಆಗಿದ್ದರೆ, 2ನೇದು ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಯಾವುದು ಅಂತಂದರೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ ಪ್ರತಿ ವರ್ಷ ನವೆಂಬರ್ 1ರಂದು ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಮುಖ್ಯವಾಗಿ ಕಲೆ, ಶಿಕ್ಷಣ, ಕೈಗಾರಿಕೆ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ ಮತ್ತು ಸಾರ್ವಜನಿಕ ವ್ಯವಹಾರಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಒಂದು ವಿಶಿಷ್ಟವಾದಂತಹ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದಂತಹ ಸಾಧಕರಿಗೆ ಈ ಒಂದು 2ನೇ ಹೈಯೆಸ್ಟ್ ಸಿವಿಲಿಯನ್ ಆನರ್, ಕರ್ನಾಟಕದ 2ನೇ ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿಯನ್ನು, ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಮೊದಲ ಬಾರಿಗೆ 1966ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ನೀಡಲಾಗಿತ್ತು. ಅಂದಿನಿಂದ ಈಗ 67ನೇ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು 67 ಜನರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಚಿವಾಲಯದಲ್ಲಿ EPFO ಆಡಳಿತ ನಡೆಸುವಂತಹ ಒಂದು ಅಧಿಕಾರ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ EPFO ಅಂತಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, ಈ ಸಂಸ್ಥೆಯನ್ನು ಆರ್ಗನೈಸ್ ಮಾಡುವ ಅಥವಾ ಮಾನಿಟರ್ ಮಾಡುವಂತಹ ಅಧಿಕಾರ ಯಾವ ಸಚಿವಾಲಯಕ್ಕಿದೆ ಅಂತ ಹೇಳಬೇಕು. ಆಪ್ಷನ್ಗಳಲ್ಲಿ ಆಪ್ಷನ್ 1 ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ 2 ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಆಪ್ಷನ್ 3 ಹಣಕಾಸು ಸಚಿವಾಲಯ, ಆಪ್ಷನ್ 4 ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಈ EPFO ಏನಿದೆ ಅಡ್ಮಿನಿಸ್ಟ್ರೇಷನ್ ಅನ್ನು ಮಾನಿಟರ್ ಮಾಡುತ್ತೆ. ಸೊ ಈ EPFO ಬಗ್ಗೆ ರೀಸೆಂಟಾಗಿ ಕಾಂಟೆಕ್ಸ್ಟ್ ಏನಿತ್ತು ಅಂತಂದರೆ, ಈ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಥವಾ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ EPFO ಅಂತ ಕರೆಯಲಾಗುತ್ತೆ. ಇದನ್ನು ಸ್ಥಾಪನೆ ಮಾಡಿ 70 ವರ್ಷಗಳಾಯಿತು. ಸೊ 70ನೇ ವರ್ಷದ ಸಂಸ್ಥಾಪನಾ ದಿನವನ್ನು ರೀಸೆಂಟಾಗಿ ನಮ್ಮ ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದಂತಹ ಶ್ರೀ ಭೂಪೇಂದ್ರ ಯಾದವ್ ಅವರು ಉದ್ಘಾಟನೆ ಮಾಡಿದ್ರು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಹೀಗಾಗಿ EPFO ನ್ಯೂಸ್ನಲ್ಲಿರೋದ್ರಿಂದ ಈ ಒಂದು ಸಂಸ್ಥೆಯ ಬಗ್ಗೆ, ಆರ್ಗನೈಸೇಷನ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸೊ ಈಗ 70ನೇ ವರ್ಷದ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ 70 ವರ್ಷಗಳ ಹಿಂದೆ ಅಂತಂದರೆ 1952ರಲ್ಲಿ EPFO ಅನ್ನ ಆರ್ಗನೈಸೇಷನ್ನ ಸ್ಥಾಪನೆ ಮಾಡಲಾಗಿತ್ತು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ EPFO ಕೆಲಸ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದರ ಒಂದು ಮುಖ್ಯವಾದಂತಹ ಮ್ಯಾಂಡೇಟ್ಗಳು ಅಥವಾ ಇದರ ಕೆಲಸಗಳನ್ನು ತಿಳಿದುಕೊಳ್ಳೋದಾದರೆ, ಈ ಸಂಘಟಿತ ವಲಯದಲ್ಲಿ ಕಾರ್ಮಿಕರ ಒಂದು ಕಲ್ಯಾಣಕ್ಕಾಗಿ ಈ ಕೆಳಗೆ ತಿಳಿಸಲಾದಂತಹ ಇಂಪಾರ್ಟೆಂಟ್ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವುದು ಅಥವಾ ಅನುಷ್ಠಾನಗೊಳಿಸುವುದು ಈ ಒಂದು EPFOದ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಸ್ಕೀಮ್ಗಳು ಯಾವುವು ಅಂತಂದರೆ, EPF ಸ್ಕೀಮ್ 1952 1952ರ EPF ಸ್ಕೀಮ್ ಮತ್ತು 1995ರ ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಈ ಕಾರ್ಮಿಕರಿಗೆ ನೀಡಲಾಗುವಂತಹ ಒಂದು ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಸ್ಕೀಮ್ ಆಗಿರ್ಬೋದು, ಈ ರೀತಿಯಾದಂತಹ 3 ಪ್ರಮುಖವಾದಂತಹ ಸ್ಕೀಮ್ಗಳನ್ನು ಅಥವಾ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ, ಅನುಷ್ಠಾನ ಮಾಡುವುದರಲ್ಲಿ ಈ EPFO ಏನಿದೆ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲದೆ ರೀಸೆಂಟಾಗಿ ಅಂತಂದರೆ 2014ನೇ ವರ್ಷದಲ್ಲಿ ಯೂನಿವರ್ಸಲ್ ಖಾತೆ ಸಂಖ್ಯೆ ಅಥವಾ ಯೂನಿವರ್ಸಲ್ ಅಕೌಂಟ್ ನಂಬರನ್ನು ಕೂಡ ಈ ಒಂದು EPFO ವ್ಯಾಪ್ತಿಗೆ ಒಳಪಡುವಂತಹ ಕಾರ್ಮಿಕರಿಗೆ ಅನುಕೂಲ ಮಾಡುವಂತಹ ಮತ್ತು ಅವರ ಭವಿಷ್ಯದ ನಿಧಿಯನ್ನು ಮ್ಯಾನೇಜ್ ಮಾಡುವುದಕ್ಕೆ
ಅಂತಂದರೆ ಆನ್ಲೈನ್ನಲ್ಲಿ ಮ್ಯಾನೇಜ್ ಮಾಡುವ ಒಂದು ಉದ್ದೇಶದಿಂದ ಈ ಯೂನಿವರ್ಸಲ್ ಖಾತೆ ಸಂಖ್ಯೆ ಅಥವಾ ಯೂನಿವರ್ಸಲ್ ಅಕೌಂಟ್ ನಂಬರನ್ನು ಸ್ಥಾಪನೆ ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ, UAN ಅಂತ ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಆಗುತ್ತೆ. EPFOಗೆ ಸಂಬಂಧಪಟ್ಟಂಥ ಒಂದು ಕಾರ್ಮಿಕರ ಭವಿಷ್ಯ ನಿಧಿಯನ್ನು ಮ್ಯಾನೇಜ್ ಮಾಡುವ ಉದ್ದೇಶದಿಂದ 2014ರಲ್ಲಿ EPFO ಆರ್ಗನೈಸೇಷನ್ನಿಂದ ಈ ಒಂದು UAN ಅನ್ನು ಸ್ಟಾರ್ಟ್ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗ್ಲೈಫೋಸೇಟ್ ಅನ್ನೋದು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ ಗ್ಲೈಫೋಸೇಟ್ ಅಂತಂದರೆ ಏನು ಅಂತ ಪ್ರಶ್ನೆ ಇದೆ. ಇದು ಭತ್ತದ ಬೆಳೆಗೆ ಬಳಸುವಂಥ ಅಧಿಕ ಇಳುವರಿ ನೀಡುವಂಥ ಗೊಬ್ಬರವಾಗಿದೆ, ಫರ್ಟಿಲೈಸರ್ ಆಗಿದೆ ಅಂತ ಆಪ್ಷನ್ 1 ಹೇಳ್ತಾ ಇದೆ. ಆಪ್ಷನ್ 2, ಈ ಗ್ಲೈಫೋಸೇಟ್ ಅನ್ನೋದು ಮಲೇರಿಯಾ ರೋಗಿಗಳ ಚಿಕಿತ್ಸೆಗಾಗಿ ಬಳಸಲಾಗುವಂತಹ ಒಂದು ಔಷಧವಾಗಿದೆ ಅಂತ ಇದೆ. ಆಪ್ಷನ್ 3, ಇದು ಒಂದು ಕೀಟನಾಶಕವಾಗಿದೆ ಅಂತ ಇದೆ. ಆಪ್ಷನ್ 4, ಈ ಗ್ಲೈಫೋಸೇಟ್ ಅನ್ನುವುದು ಒಂದು ರೀತಿಯ ಕಳೆನಾಶಕವಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಗ್ಲೈಫೋಸೇಟ್ ಅನ್ನುವುದು ಒಂದು ರೀತಿಯಾದಂತಹ ಕಳೆನಾಶಕವಾಗಿದೆ ಅಥವಾ ಹರ್ಬಿಸೈಡ್ ಆಗಿದೆ ಅಂತ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಈ ಗ್ಲೈಫೋಸೇಟ್ ನ್ಯೂಸ್ನಲ್ಲಿರುವುದಕ್ಕೆ ಕಾರಣವನ್ನು ಅಥವಾ ಕಾಂಟೆಕ್ಸ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಗ್ಲೈಫೋಸೇಟ್ ಅನ್ನುವ ಒಂದು ಹರ್ಬಿಸೈಡ್ ಅಥವಾ ಕಳೆನಾಶಕವನ್ನು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ ಅಂತ ಒಂದು ನ್ಯೂಸ್ನಲ್ಲಿದೆ. ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ಈ ಗ್ಲೈಫೋಸೇಟ್ ರಾಸಾಯನಿಕವನ್ನು ನಿರ್ಬಂಧ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಇದರಿಂದ ಮಾನವರ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳನ್ನು ಕನ್ಸಿಡರ್ ಮಾಡುತ್ತಾ ಕೇಂದ್ರದ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಗ್ಲೈಫೋಸೇಟನ್ನು ಬಳಕೆ ಮಾಡುವುದನ್ನು ನಿರ್ಬಂಧ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಾವು ತಿಳ್ಕೊಬಹುದಾಗಿದೆ. ಸೊ ಈ ಗ್ಲೈಫೋಸೇಟ್ ನ್ಯೂಸ್ನಲ್ಲಿರುವುದರಿಂದ ಇದರ ಬಗ್ಗೆ, ಈ ರಾಸಾಯನಿಕದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಗ್ಲೈಫೋಸೇಟ್ ಅಂದರೆ ಏನು ಅಂತಂದರೆ, ಇದು ಒಂದು ಸಸ್ಯನಾಶಕವಾಗಿದೆ. ಸಸ್ಯಗಳನ್ನು ಕೊಲ್ಲುವಂತಹ, ಕಳೆಗಳನ್ನು ಕೊಲ್ಲುವಂತಹ, ಹುಲ್ಲುಗಳನ್ನು ಕೊಲ್ಲುವಂತಹ ಒಂದು ರಾಸಾಯನಿಕವಾಗಿ ಈ ಗ್ಲೈಫೋಸೇಟನ್ನು ಬಳಸಲಾಗುತ್ತದೆ. ಇದರ ಒಂದು ಕೆಲಸ ಮಾಡುವ ಕ್ರಿಯೆಯನ್ನು ನೋಡೋದಾದರೆ, ಈ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದಂತಹ ಎನ್ಸೈಮ್ಗಳನ್ನು ಅಥವಾ ಕಿಣ್ವಗಳನ್ನು ತಡೆಯುವ ಮೂಲಕ ಗ್ಲೈಫೋಸೇಟ್ ಈ ಒಂದು ಸಸ್ಯಗಳನ್ನು ನಾಶ ಮಾಡುತ್ತದೆ ಅಂತ ಇದರ ಆಪರೇಷನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಇನ್ನು ಇದರ ಅನ್ವಯಿಕಗಳು ಅಥವಾ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಗ್ಲೈಫೋಸೇಟನ್ನು ಮುಖ್ಯವಾಗಿ ಚಹಾ ಬೆಳೆ ಮತ್ತು ಈ ಚಹಾ ಇತರವಾದಂತಹ ಬೆಳೆಗಳಿಗೆ ಮಾತ್ರವಾಗಿ ಅನುಮೋದನೆಯನ್ನು ಭಾರತದಲ್ಲಿ ಮಾಡಲಾಗಿದೆ. ಅಂದರೆ ಕಳೆ ನಿಯಂತ್ರಕವಾಗಿ ಇದನ್ನು ಈ ಒಂದು ಚಹಾ ಬೆಳೆಯುವಂತಹ ಪ್ರದೇಶಗಳಲ್ಲಿ ಅಪ್ರೂವಲನ್ನು ನೀಡಲಾಗಿದ್ದರೂ ಸಹ ಈ ಒಂದು ಗ್ಲೈಫೋಸೇಟನ್ನು ಬೇರೆ ಪ್ರದೇಶಗಳಲ್ಲೂ ಕೂಡ ಯೂಸ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಆಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಈ ರೀತಿಯಾದಂತಹ ಪ್ರಮುಖವಾದಂತಹ ಈ ಚಹಾ ಬೆಳೆಯುವಂತಹ ರಾಜ್ಯಗಳಿಗೆ ಈ ಒಂದು ಗ್ಲೈಫೋಸೈಟನ್ನು ಅಪ್ರೂವಲ್ ಮಾಡಲಾಗಿದೆ. ಆದರೂ ಸಹಿತ ಬೇರೆ ರೀತಿಯಾದಂತಹ ಬೆಳೆಗಳಲ್ಲೂ ಕೂಡ ಬೆಳೆಯುವಂತಹ ಸಂದರ್ಭದಲ್ಲಿ ಕೂಡ ರೈತರಿಂದ ಈ ಒಂದು ಆರೋಗ್ಯದ ಮೇಲೆ ಮಾರಕ ಪರಿಣಾಮವನ್ನು ಬೀರುವಂತಹ ಸಾಮರ್ಥ್ಯ ಇರುವಂತಹ ಗ್ಲೈಫೋಸೇಟನ್ನು ವಿವೇಚನೆಯಿಲ್ಲದೆ ಬಳಸಲಾಗ್ತಾ ಇದೆ. ಸೊ ಈ ಒಂದು ಕಾರಣಕ್ಕಾಗಿ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಗ್ಲೈಫೋಸೇಟನ್ನು ನಿರ್ಬಂಧ ಮಾಡಲಾಗಿದೆ ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಈ ಗ್ಲೈಫೋಸೇಟ್ನಿಂದ ಯಾವ ರೀತಿ ಕೆಲಸ ಮಾಡುತ್ತೆ, ಎನ್ಸೈಮ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಗ್ಲೈಫೋಸೇಟ್ನಿಂದ ಯಾವ ರೀತಿ ಪರಿಣಾಮಗಳಾಗಬಹುದು ಅಂತ ನಾವು ಈಗ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ರೈತನ ಮಿತ್ರ ಎಂದೇ ಹೆಸರುವಾಸಿಯಾಗಿರುವಂತಹ ಈ ಅರ್ತ್ ವರ್ಮ್ ಅಥವಾ ಈ ಎರೆಹುಳುಗಳಿಗೆ ಅವುಗಳ ಒಂದು ಬೆಳವಣಿಗೆಗೆ ಸಾಕಷ್ಟು ಅನಾನುಕೂಲವನ್ನು, ಸಂಕಷ್ಟವನ್ನು ಈ ಗ್ಲೈಫೋಸೇಟ್ ತಂದೊಡ್ಡುವುದಷ್ಟೇ ಅಲ್ಲದೆ ಅವುಗಳ ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಮಾಡುವಂತಹ ಒಂದು ಕ್ರಿಯೆಯಲ್ಲಿ ಅವುಗಳ ಒಂದು ಸಾಮರ್ಥ್ಯದ ಮೇಲೆ ಸುಮಾರು 56% ಇಂಪ್ಯಾಕ್ಟ್ ಮಾಡಲಿದೆ ಅಂತ ನಾವು ಈ ಒಂದು ಇನ್ವೆಸ್ಟಿಗೇಷನ್ನಿಂದ ತಿಳಿದು ಬರುತ್ತೆ. ಸೊ ಈ ಒಂದು ಹರ್ಬಿಸೈಡ್ನಿಂದ ಮುಖ್ಯವಾಗಿ ಈ ಎರೆಹುಳುಗಳ ಸಂತಾನೋತ್ಪತ್ತಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಲಾಂಗ್ ಟರ್ಮ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ನೋಡೋದಾದರೆ, ಅಂದರೆ ದೀರ್ಘಾವಧಿಯಲ್ಲಿ ಈ ಒಂದು ಗ್ಲೈಫೋಸೇಟ್ ಬಳಕೆಗಳ ಒಂದು ಪರಿಣಾಮವನ್ನು ತಿಳಿದುಕೊಳ್ಳೋದಾದರೆ, ಹನಿಬಿ ನ್ಯಾವಿಗೇಷನ್ ಅಂತಂದರೆ ಈ ಜೇನುಹುಳುಗಳ ಒಂದು ನ್ಯಾವಿಗೇಷನ್ ಮಾಡುವಂತಹ ಕ್ರಿಯೆಯನ್ನು ಕೂಡ ಇದು ತಡೆಯುತ್ತೆ. ಅಂತಂದರೆ ಹನಿಬೀಗಳು
ಅಥವಾ ಈ ಜೇನುನೊಣಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪರಾಗ ಸ್ಪರ್ಶ ಮಾಡುವ ಒಂದು ಉದ್ದೇಶದಿಂದ ಬೇರೆ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ, ಬೇರೆ ಬೇರೆ ಸಸ್ಯಗಳ ಮೇಲೆ ಕುಳಿತು ಒಂದು ಮಕರಂದವನ್ನು ಹೀರ್ತಾ ಇರುತ್ತೆ. ಸೊ ಇದರಿಂದ ಇಂಡೈರೆಕ್ಟ್ ಆಗಿ ಪರಾಗ ಸ್ಪರ್ಶ ಉಂಟಾಗಿ ಈ ಒಂದು ಬೆಳೆಗಳು ಬೆಳೆಯುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಸೊ ಹೀಗಾಗಿ ಇವುಗಳ ಈ ಜೇನುನೊಣಗಳ ನ್ಯಾವಿಗೇಷನ್ ಸ್ಕಿಲ್ಲನ್ನು ಕೂಡ ಇದು ಸಾಕಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಜಲಮೂಲಗಳನ್ನು ಕೂಡ, ವಾಟರ್ ಬಾಡೀಸ್ಗಳನ್ನು ಕೂಡ ಕಾಂಟ್ಯಾಮಿನೇಷನ್ ಮಾಡುತ್ತೆ, ಮಾಲಿನ್ಯಗೊಳಿಸುತ್ತೆ. ಈ ಗ್ಲೈಫೋಸೈಡ್ ಅನ್ನುವ ರಾಸಾಯನಿಕ. ಅಷ್ಟೇ ಅಲ್ಲದೆ ಈ ಒಂದು ಆರೋಗ್ಯದ ಮೇಲೆ ಕೂಡ ಹಜಾರ್ಡಸ್ ಆದಂತಹ ಒಂದು ಇಂಪ್ಯಾಕ್ಟ್ಗಳನ್ನು ಅಥವಾ ಪರಿಣಾಮವನ್ನು ಬೀರುವಂತಹ ಸಾಮರ್ಥ್ಯ ಈ ಗ್ಲೈಫೋಸೈಡ್ನಲ್ಲಿ ಇರುತ್ತೆ. ಸೊ ಹೀಗಾಗಿ ಇವುಗಳನ್ನು ಸದ್ಯಕ್ಕೆ ನಿರ್ಬಂಧವನ್ನು ಹೇರುವುದರ ಮೂಲಕ ಕೇಂದ್ರ ಸರ್ಕಾರ ಒಂದು ಸ್ಟ್ರಾಂಗ್ ಹೆಜ್ಜೆಯನ್ನು, ಸ್ಟ್ರಾಂಗ್ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅನ್ನೋದು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ ಒಂದು ಡಿಜಿಟಲ್ ಕರೆನ್ಸಿಗೆ ಸಂಬಂಧಿಸಿದಂತಹ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗೆ ಸಂಬಂಧಿಸಿದಂಥ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ಇದು ಭಾರತದ ಕ್ರಿಪ್ಟೋ ಕರೆನ್ಸಿಯ ರೂಪವಾಗಿದೆ ಅಂತ ಇದೆ. ಆಪ್ಷನ್ 2 ಇದು ಭಾರತದ ಮೊದಲ ವಿಕೇಂದ್ರೀಕೃತವಾದಂತಹ ಡಿಸೆಂಟ್ರಲೈಸ್ ಆದಂತಹ ಒಂದು ಕರೆನ್ಸಿ ಆಗಿದೆ ಅಂತ ಆಪ್ಷನ್ 2 ಹೇಳ್ತಾ ಇದೆ. ಆಪ್ಷನ್ 3 ಈ CBDC ಅಥವಾ ಡಿಜಿಟಲ್ ಕರೆನ್ಸಿಯನ್ನು RBIನಿಂದ ನಿಯಂತ್ರಣ ಮಾಡಲಾಗುತ್ತೆ, ರೆಗ್ಯುಲೇಟ್ ಮಾಡಲಾಗುತ್ತೆ ಅಂತ ಆಪ್ಷನ್ 3 ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3, ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು RBIನಿಂದ, ನಮ್ಮ ಬ್ಯಾಂಕ್ ಆದಂತಹ ಕೇಂದ್ರೀಯ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆದಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರೆಗ್ಯುಲೇಟ್ ಮಾಡಲಾಗುತ್ತೆ. ಇದೊಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ದು, ಇದು ಯಾವುದೇ ರೀತಿಯಾಗಿ ಕ್ರಿಪ್ಟೋ ಕರೆನ್ಸಿ ಅಲ್ಲ. ಸೊ 1ನೇ ಆಪ್ಷನ್ ರಾಂಗ್. 2ನೇ ಆಪ್ಷನ್ ರಾಂಗ್, ಯಾಕಂತಂದರೆ ಇದು ವಿಕೇಂದ್ರೀಕೃತವಾದಂತಹ ಕರೆನ್ಸಿ ಆಗಿಲ್ಲ, ಇದನ್ನು ರೆಗ್ಯುಲೇಟ್ ಮಾಡುವುದು RBI ಆಗಿದೆ. ಸೊ ಈ CBDC ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರೀಸೆಂಟಾಗಿ ಅಂದರೆ 2022ರ ಯೂನಿಯನ್ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಘೋಷಣೆಯನ್ನು ಮಾಡಿದರು. ಆ ಒಂದು ಘೋಷಣೆ ಪ್ರಕಾರ ಭಾರತದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಈ ಡಿಜಿಟಲ್ ರೂಪಾಯಿಗಳನ್ನು, ಮುಖ್ಯವಾಗಿ CBDC ಅಂತ ಕರೆಯುವಂತಹ ಡಿಜಿಟಲ್ ರೂಪಾಯಿಗಳನ್ನು ನವೆಂಬರ್ 1ರಿಂದ ಪ್ರಾರಂಭ ಮಾಡಲಾಯಿತು. ಪ್ರಾಯೋಗಿಕವಾಗಿ ಪೈಲಟ್ ಪ್ರಾಜೆಕ್ಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತ ನಾವು ಕಾಂಟೆಕ್ಸ್ಟ್ನಿಂದ ಅರ್ಥ ಮಾಡ್ಕೊಳ್ಬೋದಾಗಿದೆ. ಸೊ RBIನಿಂದ ರೆಗ್ಯುಲೇಟ್ ಮಾಡಲಾಗುವಂಥ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳೇನಿದ್ದಾವೆ, ಮುಖ್ಯವಾಗಿ ಪ್ರಾಯೋಗಿಕವಾಗಿ 9 ಬ್ಯಾಂಕ್ಗಳಲ್ಲಿ ಇವುಗಳನ್ನು ಲಾಂಚಿಂಗ್ ಮಾಡುವುದಾಗಿ ನಿರ್ಧಾರವನ್ನು ಮಾಡಲಾಗಿದೆ. ಆ 9 ಬ್ಯಾಂಕ್ಗಳು ಯಾವುವು ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ICICI ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಯೆಸ್ ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್ ಮತ್ತು HSBC. ಈ ರೀತಿಯಾದಂತಹ 9 ಬ್ಯಾಂಕ್ಗಳಲ್ಲಿ ಈ ಡಿಜಿಟಲ್ ಕರೆನ್ಸಿಗಳನ್ನು ಸ್ಟಾರ್ಟ್ ಮಾಡುವುದಾಗಿ ನಮ್ಮ RBIನಿಂದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ಅಥವಾ ಡಿಜಿಟಲ್ ರುಪೀಸ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಡಿಜಿಟಲ್ ರೂಪದಲ್ಲಿ ಇರುವಂತಹ ಒಂದು ಕರೆನ್ಸಿ ಅಥವಾ ರೂಪಾಯಿಗಳಾಗಿ ಸೆಂಟ್ರಲ್ ಬ್ಯಾಂಕ್ನಿಂದ ರೆಗ್ಯುಲೇಟ್ ಮಾಡಬಹುದಾದಂತಹ ಮತ್ತು ಸೆಂಟ್ರಲ್ ಬ್ಯಾಂಕ್ಗಳಿಂದ ನೀಡಲಾಗುವಂಥ ಒಂದು ಕರೆನ್ಸಿಯಾಗಿ CBDCಗಳು ಕೆಲಸ ಮಾಡ್ತಾ ಇವೆ. ಇದು ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಇರುವಂತಹ ಹಣವಾಗಿದ್ದು, ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ಸ್ಪರ್ಶರಹಿತ ಅಥವಾ ಕಾಂಟ್ಯಾಕ್ಟ್ಲೆಸ್ ಟ್ರಾನ್ಸಾಕ್ಷನ್ಗಳನ್ನು, ವಹಿವಾಟುಗಳನ್ನು ಮಾಡುವುದಕ್ಕೆ ಈ ಡಿಜಿಟಲ್ ರೂಪಿಗಳು ಸಾಕಷ್ಟು ಸಹಾಯಕಾರಿ ಆಗಲಿವೆ. ಯೂನಿಯನ್ ಬಜೆಟ್ನಲ್ಲಿ 2022ರಲ್ಲಿ ಬಜೆಟ್ ಸಂದರ್ಭದಲ್ಲಿ ಡಿಕ್ಲರೇಷನ್ ಮಾಡಿದ್ದರ ಪ್ರಕಾರ RBIನಿಂದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರ ಒಂದು ಅನೌನ್ಸ್ಮೆಂಟ್ ಪ್ರಕಾರ ಈ ಡಿಜಿಟಲ್ ಕರೆನ್ಸಿಗಳನ್ನು ರೋಲ್ ಔಟ್ ಮಾಡಲಾಗುವುದು ಅಂತ ಒಂದು ಸೂಚನೆಯನ್ನು ನೀಡಲಾಗಿತ್ತು. ಅದರ ಪ್ರಕಾರ ನವೆಂಬರ್ 1ರಂದು ಈ ಡಿಜಿಟಲ್ ರೂಪಿಗಳನ್ನು 9 ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ಟಾರ್ಟ್ ಮಾಡಲಾಗಿದೆ. ಮುಖ್ಯವಾಗಿ ಈಗ ಜಾರಿಯಲ್ಲಿರುವಂತಹ CBDCಗಳಲ್ಲಿ 2 ವಿಧಗಳಾಗಿದ್ದು, ಚಿಲ್ಲರೆ ಮತ್ತು ಸಗಟು ರೀತಿಯಾದಂತಹ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ರಿಟೇಲ್ ಅಥವಾ ಚಿಲ್ಲರೆ ರೂಪದಲ್ಲಿರುವಂತಹ ಡಿಜಿಟಲ್ ಕರೆನ್ಸಿಗಳನ್ನು ಪ್ರತಿಯೊಬ್ಬ ಬಳಕೆದಾರರು ಉಪಯೋಗಿಸಬಹುದಾಗಿದ್ದು, ಹೋಲ್ಸೇಲ್ ಬಳಕೆದಾರ ಅಂತಂದರೆ ಹೋಲ್ಸೇಲ್ ಡಿಜಿಟಲ್ ಕರೆನ್ಸಿ ಅಂತಂದರೆ ಇವುಗಳನ್ನು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳಿಗೆ ಅಥವಾ ಹಣಕಾಸು ಸಂಸ್ಥೆಗಳಿಗೆ ಮಾತ್ರ ಒಂದು ರಿಸ್ಟ್ರಿಕ್ಷನನ್ನು ನೀಡಲಾಗಿದೆ ಅಥವಾ ರಿಸ್ಟ್ರಿಕ್ಷನ್ ಮಾಡಲಾಗಿದೆ. ಸೊ ಈಗ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಡಿಜಿಟಲ್
ಕರೆನ್ಸಿ ಅಥವಾ ಡಿಜಿಟಲ್ ರುಪಿ ಅಂತಂದರೆ ಡಿಫ್ರೆಂಟ್ ಆಗಿರುತ್ತೆ, ಕ್ರಿಪ್ಟೋ ಕರೆನ್ಸಿ ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಕ್ರಿಪ್ಟೋ ಕರೆನ್ಸಿ ಕೂಡ ಡಿಜಿಟಲ್ ರೂಪದಲ್ಲಿದ್ದರೆ ಈ ಒಂದು ಡಿಜಿಟಲ್ ರುಪಿ ಕೂಡ ಡಿಜಿಟಲ್ ರೂಪದಲ್ಲೇ ಇರುತ್ತೆ. ಆದರೆ ಇವುಗಳಲ್ಲಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋದಾದರೆ ಈ ಡಿಸೆಂಟ್ರಲೈಸ್ ಮಾಡಲಾದಂತಹ ಕ್ರಿಪ್ಟೋ ಕರೆನ್ಸಿಗಳು ಈ ಡಿಜಿಟಲ್ ರುಪಿಗೆ ಸಾಕಷ್ಟು ವಿಭಿನ್ನವಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಆಧರಿಸಿ ಕ್ರಿಪ್ಟೋ ಕರೆನ್ಸಿಗಳನ್ನು ಬಳಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಡಿಸೆಂಟ್ರಲೈಸ್ ಆದಂತಹ ಯಾವುದೇ ರೀತಿಯಾದಂತಹ ಕೇಂದ್ರೀಕೃತವಾದಂತಹ ರೆಗ್ಯುಲೇಷನನ್ನು ಹೊಂದಿಲ್ಲದೆ ಇರುವಂತಹ ಕ್ರಿಪ್ಟೋ ಕರೆನ್ಸಿಗಳು ಸಾಕಷ್ಟು ರಿಸ್ಕಿ ಆಗಿದ್ದು, ಯಾವುದೇ ರೀತಿಯಾದಂತಹ ಬ್ಯಾಂಕ್ಗಳಾಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಸೆಂಟ್ರಲ್ ಅಥಾರಿಟೀಸ್ಗಳಾಗಿರ್ಬೋದು, ಇವುಗಳ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ. ಹೀಗಾಗಿ ಕ್ರಿಪ್ಟೋ ಕರೆನ್ಸಿಗಳು ಸಾಕಷ್ಟು ರಿಸ್ಕಿ ಆಗಿರುತ್ತೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ. ಯಾಕಂತಂದರೆ ಇವುಗಳು ವಿಕೇಂದ್ರೀಕೃತವಾದಂತಹ ಒಂದು ರೂಪದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಆದರೆ ಅದಕ್ಕೆ ಅಪೋಸಿಟ್ ಆದಂತಹ ಈ ಡಿಜಿಟಲ್ ಕರೆನ್ಸಿ ಏನಿದೆ ಅಂದರೆ ಸೆಂಟ್ರಲ್ ಬ್ಯಾಂಕ್ ಅಂತಂದರೆ RBIನಿಂದ ಬಿಡುಗಡೆ ಮಾಡಲಾಗ್ತಾ ಇರುವಂತಹ ಈ ಡಿಜಿಟಲ್ ಕರೆನ್ಸಿ ಏನಿರುತ್ತೆ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, ಇವುಗಳು ಮುಖ್ಯವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಂದು ಲೀಗಲ್ ಟೆಂಡರ್ ಆಗಿ ಕಾನೂನುಬದ್ಧವಾಗಿ ಮಾನ್ಯವನ್ನು ಪಡೆದುಕೊಂಡಂತಹ ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಇರುವಂತಹ ಹಣವಾಗಿರುತ್ತೆ. ಸೊ ಹೀಗಾಗಿ ಇವುಗಳಲ್ಲಿ ಏನು ರಿಸ್ಕ್ ಇರುತ್ತೆ ಅದು ಸಾಕಷ್ಟು ಕಡಿಮೆಯಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಐ ಹೋಪ್ ನಿಮಗೆ ಡಿಜಿಟಲ್ ಕರೆನ್ಸಿ ಮತ್ತು ಕ್ರಿಪ್ಟೋ ಕರೆನ್ಸಿಯ ಮಧ್ಯೆ ಇರುವಂತಹ ವ್ಯತ್ಯಾಸ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಡಿಜಿಟಲ್ ಕರೆನ್ಸಿಯನ್ನು ರೆಗ್ಯುಲೇಟ್ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ RBI ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಮತ್ತೊಮ್ಮೆ ಮೊದಲನೇ ಆರ್ಟಿಕಲ್ನಿಂದ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 10ನೇ ಸಾಧಕರಾಗಿ ಪಡೆದಂತಹ ವ್ಯಕ್ತಿ ಯಾರು ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು. 67ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿಗೆ ಮರಣೋತ್ತರವಾಗಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಸೊ ಇದಕ್ಕಿಂತ ಮುಂಚೆ ಯಾವ ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಮತ್ತು ಈ ಒಂದು ಪ್ರಶಸ್ತಿಯನ್ನು ಯಾವ ವರ್ಷ ಪ್ರಾರಂಭ ಮಾಡಲಾಯಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರ EPF ಅಥವಾ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಮುಂದಿನ ಆರ್ಟಿಕಲ್ನಲ್ಲಿ ಗ್ಲೈಫೋಸೇಟ್ ಅನ್ನುವ ಒಂದು ಕಳೆನಾಶಕದ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಸೆಂಟ್ರಲ್ ಬ್ಯಾಂಕ್ನಿಂದ ಅಂದರೆ RBIನಿಂದ ರೋಲ್ ಔಟ್ ಮಾಡಲಾದಂತಹ ಡಿಜಿಟಲ್ ಕರೆನ್ಸಿಯ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಹೇಗೂ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.